ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಾ ಅಂತ ಅನ್ನೋದು ನನ್ನ ಭಾವನೆ. ಮಧ್ಯರಾತ್ರಿನಲ್ಲಿ ಮಳೆ ಶುರುವಾಯಿತು. ಬೆಳಗ್ಗೆ ಅಷ್ಟರಲ್ಲಿ ಹೊರಗಡೆ ನೋಡಿದಾಗ ಈ ರೀತಿ ವಾತಾವರಣ ಇದ್ದರೆ ಅದೆಷ್ಟು ಖುಷಿಯಾಗುತ್ತೆ. ಬೆಳಗ್ಗೆನೇ ಬಿಸಿಲಿರ್ತಿತ್ತು. ಇವಾಗ ಈ ಥರದ ಒಂದು ತಂಪಾದ ವಾತಾವರಣದಿಂದ ದಿನ ಶುರು ಮಾಡೋಕ್ಕೆ ಖುಷಿಯಾಗುತ್ತೆ. ಆದರೆ ಇವತ್ತೇನಾಯಿತು ಅಂದರೆ ಒಂದು ಎಡವಟ್ಟಾಯಿತು. ಹಾಲು ಬಿಸಿಗಿಟ್ಟು ಸ್ವಲ್ಪ ಹೊತ್ತಿಗೆ ಹಾಲು ಒಡೆದೋಯ್ತು. ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಈಗಷ್ಟೇ ಫ್ರಿಡ್ಜಿಂದ ತೆಗೆದು ಕಾಯ್ಸೋಕ್ಕಿಟ್ಟಿರುವಂಥ 1 ಲೀಟ್ರಷ್ಟು ಹಾಲು ಹೊಡೆದೋಗಿದೆ. ಸೊ ಹೊಡೆದೋಗಿರೋಂಥ ಹಾಲನ್ನು ವೇಸ್ಟ್ ಮಾಡದೆ ಇದನ್ನು ಪನ್ನೀರ್ ರೀತಿ ಉಪಯೋಗಿಸ್ಕೋಬೋದು. ಹಾಗೆ ಇದೇ ಪನ್ನೀರನ್ನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡ್ಕೋಬೋದು, ರಸಗುಲ್ಲ ಮಾಡ್ಬೋದು. ಹಾಗೆ ಬ್ರೇಕ್ಫಾಸ್ಟ್ಗಳಲ್ಲಿ ನೀವು ಪನ್ನೀರನ್ನ ಮ್ಯಾಶ್ ಮಾಡಿ ಹೇಗೆ ಪನ್ನೀರ್ ಬುರ್ಜಿ ಅಂತ ಮಾಡ್ತೀರಾ ಆ ರೀತಿ ಮಾಡ್ಕೋಬೋದು. ಹಲವಾರು ರೀತಿಯಲ್ಲಿ ನೀವು ಇದನ್ನು ವೇಸ್ಟ್ ಮಾಡದೆ ಉಪಯೋಗಿಸ್ಕೋಬೋದು. ಹಾಗೆ ಇದನ್ನು ಶೋಧಿಸ್ಕೊಂಡ ನಂತರ ಉಳಿಯುವಂಥ ಈ ನೀರನ್ನು ಕೂಡ ಉಪಯೋಗಿಸ್ಕೊಂಡು ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ಸೊ ಯಾವುದು ಕೂಡ ವೇಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಒಡೆದೋಗಿರೋಂಥ ಹಾಲನ್ನು ಶೋಧಿಸಿ ಅದರಲ್ಲಿರೋಂಥ ಪನ್ನೀರನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಇದರಿಂದ ಯಾವ ರೆಸಿಪಿ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದ್ರು ನಿಮಗೆ ಶೇರ್ ಮಾಡ್ತೀನಿ. ಆದರೆ ಇವತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಕಸ್ಟರ್ಡ್ ಪೌಡ್ರು ಮನೇಲಿ ಮಾಡ್ಕೊಂಡಿರೋವಂಥ ಕಸ್ಟರ್ಡ್ ಪೌಡ್ರನ್ನ ಉಪಯೋಗಿಸ್ಕೊಂಡು ಹೇಗೆ ರೆಸಿಪೀಸ್ ಮಾಡ್ಕೋಬೋದು ಅಂತ ಅದನ್ನು ಇವತ್ತು ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಏನಂತಂದರೆ ಈ ಕಸ್ಟರ್ಡ್ ಪೌಡ್ರು ತುಂಬ ಕಡಿಮೆ ಪ್ರೈಸಲ್ಲಿ ನಾವು ಎಷ್ಟೊಂದು ಮಾಡ್ಕೋಬೋದು. ಹೊರಗಡೆ ಸಿಗೋವಂಥ ನೀವು ರೆಡಿಮೇಡ್ ಕಸ್ಟರ್ಡ್ ಪೌಡ್ರಿಗಿಂತಲೂ ತುಂಬ ರುಚಿಯಾಗೂ ನಾವು ಮಾಡ್ಕೋಬೋದು ಮನೆಯಲ್ಲೇ. ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಕಪ್ಪಷ್ಟು ಕಾರ್ನ್ಫ್ಲವರ್. ಈಸಿಯಾಗಿ ನಿಮಗೆಲ್ಲ ಹೊರಗಡೆ ಅವೈಲೇಬಲ್ ಇರುತ್ತೆ. ಕಾರ್ನ್ಫ್ಲವರ್ ಆಗಲಿ ಮಿಲ್ಕ್ ಪೌಡರ್ ಆಗಲಿ. ಸೊ ಮಿಲ್ಕ್ ಪೌಡರ್ 1 ಕಪ್ಪಷ್ಟು, ಕಾರ್ನ್ಫ್ಲವರ್ 1 ಕಪ್ಪಷ್ಟು, 1/4 ಕಪ್ಪಷ್ಟು ಸಕ್ಕರೆ, ಒಂದು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಫುಡ್ ಕಲರ್ ನೀವು ಯಾವ್ದು ಬೇಕಾದ್ರೂ ಲಿಕ್ವಿಡ್ ಆದರೂ ಉಪಯೋಗಿಸ್ಕೋಬೋದು, ಪೌಡ್ರ್ ಆದರೂ ಉಪಯೋಗಿಸ್ಕೋಬೋದು. ಇದಿಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮನೇಲೇ ಈಸಿಯಾಗಿ ಕಸ್ಟರ್ಡ್ ಪೌಡರ್ ಹೊರಗಡೆ ಸಿಗುತ್ತಲ್ಲ ಅದೇ ರೀತಿಯಲ್ಲಿ ರೆಡಿ ಆಯಿತು. ನಾನು ಫಸ್ಟ್ ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ನಂತರ ನನಗೆ ಇದು ಕಲರ್ ಕಮ್ಮಿ ಅನಿಸಿದ್ದಕ್ಕೆ ಮತ್ತೆ ಇನ್ನು ಸ್ವಲ್ಪ ಲಿಕ್ವಿಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಇದು ಯಾಕೆ ಮತ್ತೆ ರಿಪೀಟ್ ಮಾಡಿದೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಯಾರಾದರೂ ಈ ಪಾರ್ಟ್ನ ಮಿಸ್ ಮಾಡ್ಕೊಂಡಿದ್ರೆ ಇವತ್ತು ತೋರಿಸೋವಂಥ ರೆಸಿಪಿ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಮತ್ತೆ ಈ ರೆಸಿಪಿನ ಅಂದರೆ ಕಸ್ಟರ್ಡ್ ಪೌಡ್ರ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ರೀಕ್ಯಾಪ್ ಮಾಡಿದ್ದೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ನಾವು ಹೊರಗಡೆ ತರುವಂಥ ಕಸ್ಟರ್ಡ್ ಪೌಡ್ರ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಆಮೇಲೆ ಏನಂದರೆ ನಾವು ಒಂದು ಸತಿ ಈ ಪೌಡ್ರ್ ಮಾಡಿಟ್ಕೊಂಡ್ರೆ ಸುಮಾರು ನಿಮಗೆ 3 ತಿಂಗಳು 4 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೇಕು. ಸೊ ಬನ್ನಿ ಇವತ್ತಿನ ಕಸ್ಟರ್ಡ್ ಪೌಡ್ರ್ ಉಪಯೋಗಿಸ್ಕೊಂಡು ಯಾವ್ಯಾವ ರೆಸಿಪೀಸ್ ಮಾಡ್ತಾಯಿದ್ದೀನಿ ಅಂತ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪುಡ್ಡಿಂಗ್ ಮಾಡೋದಕ್ಕೆ ನಮಗೆ ಇಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೌನ್ ಬ್ರೆಡ್ ಬದಲಾಗಿ ನೀವು ಸ್ವೀಟ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು. ಆನಂತರ ಇಲ್ಲಿ 2 ರೆಸಿಪಿ ಮಾಡ್ತಿರೋದ್ರಿಂದ 2 ರೆಸಿಪಿಗೆ ಸುಮಾರು ಒಂದು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಫಸ್ಟು ಹಾಲಲ್ಲಿ ಕಲಸಿ ಇಟ್ಕೊಂಬೇಡ. ಇದು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲು. ಇದರಲ್ಲಿ ಕಾರ್ನ್ ಸ್ಟಾರ್ಚ್ ಇರೋದ್ರಿಂದ ಅಥವಾ ಕಾರ್ನ್ಫ್ಲವರ್ ಇರೋದ್ರಿಂದ ಬಿಸಿ ಹಾಲು ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಸಾಧ್ಯದಷ್ಟು ತಣ್ಣಗಿರೋವಂಥ ಹಾಲನ್ನು ಅಥವಾ ನೀರನ್ನು ಹಾಕಿ ಕಲಸಿ ಫಸ್ಟ್ ಇದನ್ನು ಸೈಡಲ್ಲಿ ಇಟ್ಕೊಂಬೇಡ. ನೋಡಿ ಈ ರೀತಿ ಗಂಟಿಲ್ದಲ್ಲೇ ಇರೋ ಹಾಗೆ ಕಲಸಿ ಪಕ್ಕದಲ್ಲಿ ಇಟ್ಕೋಬೇಕು. ಇದು ನಿಮ್ಗೆ ಸುಮಾರು ಒಂದು 8 ರಿಂದ 10 ಸರ್ತಿ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಪುಡ್ಡಿಂಗ್ ಮಾಡೋದಕ್ಕೆ ನಾವು ಕಸ್ಟರ್ಡ್ ರೆಡಿ ಮಾಡ್ಕೊಂಬೇಡ. ಕಸ್ಟರ್ಡ್ ಮಾಡೋದಕ್ಕೆ ಸುಮಾರು ಒಂದು 1/4 ಲೀಟ್ರಷ್ಟು ಹಾಲಿಗೆ 3 ಸ್ಪೂನಷ್ಟು ಸಕ್ಕರೆ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರಲ್ಲೂ ಸಕ್ಕರೆ ಇರೋದ್ರಿಂದ ಇದಕ್ಕೆ ನಾನು ಸಕ್ಕರೆ ಕಡಿಮೆ ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆನಂತರ ಸಕ್ಕರೆ ಕರಗದ ಮೇಲೆ ಕಲಸಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡ್ರು ಮತ್ತು ಹಾಲು ಕಲಸಿರೋದನ್ನು ಹಾಕಿ ಕಂಟಿನ್ಯೂಸ್ ಆಗಿ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದಾಗೆ ಈ ರೀತಿ ಗಟ್ಟಿಯಾಗುತ್ತೆ. ತುಂಬ ಜಾಸ್ತಿ ಗಟ್ಟಿ ಆಯಿತು ಅಂದರೆ ನೀವು ಇನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ಸೊ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಇದು ಈ ರೀತಿ ಗಟ್ಟಿಯಾಗಿದೆ ಅಂತ ಗೊತ್ತಾದ ನಂತರ ಇದನ್ನು ಸೈಡಲ್ಲಿ ಇಟ್ಕೊಂಬೇಡ. ಹಾಲು ಕಸ್ಟರ್ಡ್ ಸಕ್ಕರೆ ಎಲ್ಲ ಹೊಂದ್ಕೊಂಡು ಒಂದೇ ಒಂದು ಕುದಿ ಇನ್ನೇನು ಕುದಿ ಬರ್ತಿದೆ ಅಂತಂದ ತಕ್ಷಣ ಸೈಡಲ್ಲಿ ಇಟ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಅದಕ್ಕೆ ಬ್ರೆಡ್ನ ಕಟ್ ಮಾಡಿ ರೆಡಿ ಮಾಡ್ಕೊಂಬೇಡ. ನಾನು ಈ ಪುಡ್ಡಿಂಗ್ನ ಗ್ಲಾಸಲ್ಲಿ ಸರ್ವ್ ಮಾಡ್ತಿರೋದ್ರಿಂದ ಆ ಗ್ಲಾಸ್ ಸೈಜ್ಗೆ ತಕ್ಕಂತೆ ಬ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಬೇಕಂತೇನಿಲ್ಲ, ನೀವು ಯಾವ ಥರ ಬೇಕಾದರೂ ಬ್ರೆಡ್ ಕಟ್ ಮಾಡಿ ರೆಡಿ ಮಾಡ್ಕೋಬೋದು. ಸೊ ರೌಂಡಾಗಿ ನಾನಿಲ್ಲಿ 3 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಸರ್ವ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಉಳಿದಿರೋಂಥ ಈ ಬ್ರೆಡ್ನ ವೇಸ್ಟ್ ಮಾಡದೆ ನಾವು ಏನು ಹೇಳ್ತಾರೆ ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ನೋಡಿ ಈ ರೀತಿ 3 ಪೀಸ್ ಕಟ್ ಮಾಡಿ ಇಟ್ಕೊಂಡಾದ ನಂತರ ಮೊದಲು ಇದನ್ನು 1 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ತುಪ್ಪದಲ್ಲೇ ಬೇಯಿಸಿ ತಗೊಂಬೇಡ. 2 ಕಡೆಗೂ ಹೀಗೆ ತಿರುಗಿಸಿ ಬೇಯಿಸ್ಕೊತಾ ಇದ್ದಂಗೆ ಮೇಲ್ಗಡೆ ಕ್ರಂಚಿಯಾಗುತ್ತೆ. ಆನಂತರ ನಾವು ಈ ಕಸ್ಟರ್ಡ್ ಜೊತೆಗೆ ಈ ಬ್ರೆಡನ್ನು ಅರೇಂಜ್ ಮಾಡಿ ಸರ್ವ್ ಮಾಡ್ಬೋದು.
ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ಕೊಂಡು 2 ರೀತಿಯಲ್ಲಿ ನಾನು ಇದನ್ನು ಸರ್ವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಒಂದು ಸರ್ವ್ಗೆ ಒಂದು ರೀತಿ ಸರ್ವ್ ಮಾಡೋದಕ್ಕೆ ನಾನು ಇಲ್ಲಿ ಬ್ರೆಡ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ರಂಚಿ ಆಗಿರೋ ಹಾಗೆ ತುಪ್ಪದಲ್ಲಿ ಅದನ್ನು ಏನು ಹೇಳ್ತಾರೆ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಒಂದಷ್ಟು ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಫ್ರೂಟ್ಸ್, ಬಾಳೆಹಣ್ಣಿದೆ, ಆ್ಯಪಲ್ ಇದೆ, ಮ್ಯಾಂಗೋ ಇದೆ. ಹಾಗೆ ಇದ್ರ ಮೇಲ್ಗಡೆಗೆ ಹಾಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಥರ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ನಾನು ಸದ್ಯಕ್ಕೆ ಇವಾಗ ಇಲ್ಲಿ ಪಿಸ್ತಾ ಇದೆ, ದ್ರಾಕ್ಷಿ ಇದೆ, ಗೋಡಂಬಿ ಇದೆ ಮತ್ತು ಚೆರ್ರೀಸ್ ಇದೆ. ಇದಿಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸರ್ವಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬ್ರೆಡ್ ಉಪಯೋಗಿಸ್ಕೊಂಡು ಹೇಗೆ ಸರ್ವ್ ಮಾಡ್ಬೋದು ಅಂತ ಅನ್ನೋದನ್ನು ನೋಡ್ಕೊಂಬರೋಣ. ನೀವು ಹೀಗೆ ಮಾಡಬೇಕು ಅಂತೇನಿಲ್ಲ, ಸ್ಕ್ವೇರಲ್ಲೇ ಇದು ರೌಂಡಲ್ಲೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಸ್ಕ್ವೇರ್ ಶೇಪಲ್ಲಿ ಬ್ರೆಡ್ ವೇಸ್ಟ್ ಮಾಡಬಾರ್ದು ಅಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತುಪ್ಪದಲ್ಲಿ ನೀವು ರೋಸ್ಟ್ ಮಾಡಿ ಇಟ್ಕೋಬೋದು. ನಾನು ಅದನ್ನು ಬ್ರೆಡ್ ಕ್ರಮ್ಸ್ ಮಾಡ್ಲಿಕ್ಕೆ ಉಪಯೋಗಿಸ್ಕೋತೀನಿ, ಇದರಲ್ಲಿ ಲೆಫ್ಟ್ ಓವರ್ ಉಳಿದಿರೋದನ್ನು. ಸೊ ಈ ಗ್ಲಾಸಲ್ಲಿ ನಾನು ಇದನ್ನು ಸೆಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಮೊದಲು 1 ಲೇಯರ್ ಬ್ರೆಡ್ ಹಾಕಿದ್ದೀನಿ. ಆನಂತರ ಇದ್ರ ಮೇಲ್ಗಡೆ ಲೇಯರ್ ಇದು ಕೆನೆ ಕಟ್ಟಿದಾಗ ಆಗಿರುತ್ತೆ. ಒಂದ್ಸತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಲೇಯರ್ ಬ್ರೆಡ್ ಹಾಕಿದ್ದೀನಿ, ಇನ್ನೊಂದು ಲೇಯರ್ ಕಸ್ಟರ್ಡ್ ಹಾಕೋಣ. ಕೆಳಗಡೆವರೆಗೂ ಹೋಗಲಿ ಅಂತ ನಾನು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ದೀನಿ. ಬ್ರೆಡ್ನ ಕಸ್ಟರ್ಡ್ ಹಾಕಿದ್ದೀನಿ, ಮತ್ತೆ 1 ಲೇಯರ್ ಬ್ರೆಡ್ ಹಾಕೋಣ. ಈಗ ಎಷ್ಟು ಲೇಯರ್ ಬೇಕಿದ್ರೆ ನೀವು ಮಾಡ್ಕೋಬೋದು. ಬ್ರೆಡ್ ಕ್ರಂಚಿ ಆಗಿರುವಂಥ ಬ್ರೆಡ್ ಸಿಗ್ತಿರುತ್ತೆ. ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಲೇಯರ್ ಅದರ ಮೇಲ್ಗಡೆ ಬ್ರೆಡ್ ಹಾಕಿದ್ದೀನಿ. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಇರೋವಂಥ ಡ್ರೈ ಫ್ರೂಟ್ಸ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ರೀತಿಯ ಡೆಸರ್ಟ್ ಇಲ್ಲಿ ರೆಡಿಯಾಗಿದೆ. ಇದರೊಳಗಡೆ ಬ್ರೆಡ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ನಾವು ಇದನ್ನು ಕವರ್ ಮಾಡಿಬಿಟ್ಟಿದ್ದೀವಿ. ತಿನ್ನೋವಾಗ ಮಾತ್ರನೇ ಗೊತ್ತಾಗುತ್ತೆ. ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಲ್ ಡೌನ್ ಮಾಡಿಕೊಂಡು ತಿನ್ಬೋದು ಅಥವಾ ಹೀಗೇನೆ ಸರ್ವ್ ಮಾಡ್ಬೋದು. ಸೊ ಒಂದಾಯಿತು, ಇನ್ನೊಂದನ್ನು ಸರ್ವ್ ಮಾಡೋಣ. ಇದು ಫ್ರೂಟ್ ಕಸ್ಟರ್ಡ್, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಹಣ್ಣು, ಕಟ್ ಮಾಡಿ ಇಟ್ಕೊಂಡಿರೋಂಥ ಆ್ಯಪಲ್. ಸೀಸನ್ ಆಗಿರೋದ್ರಿಂದ ನಾನು ಇದಕ್ಕೆ ಮ್ಯಾಂಗೋ ಹಾಕ್ತಿದ್ದೀನಿ. ಇದೇ ಫ್ರೂಟ್ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಯಾವ ಥರ ಫ್ರೂಟ್ ಬೇಕಿದ್ರೂ ಹಾಕ್ಕೋಬೋದು. ಫ್ರೂಟ್ ಕಸ್ಟರ್ಡ್ ಇದನ್ನು ಕೂಡ ತಣ್ಣಗೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೂಟ್ಸಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ನಮಗೆ ಜಾಸ್ತಿ ಇದಕ್ಕೆ ಸ್ವೀಟ್ ಅನಿಸಲ್ಲ. ಇದಕ್ಕೆ ನೀವು ಸಕ್ಕರೆ ಕಡಿಮೆ ಹಾಕ್ಕೊಂಡು ಕೂಡ ನೀವು ಸರ್ವ್ ಮಾಡ್ಬೋದು. ನಂತರ ಡ್ರೈ ಫ್ರೂಟ್ ಹಾಕೋಣ. ಎಲ್ಲ ರೀತಿ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಂತೂ ಮೋಸ್ಟ್ ಫೇವ್ರೆಟ್ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಿಲ್ಡಾಗಿ ತಿನ್ನೋಕ್ಕೆ, ಅದು ಹೊರಗಡೆಯಿಂದ ಬಿಸಿಲಿಂದ ಬಂದವ್ರಿಗೆ ಈ ಥರ ಚಿಲ್ಡಾಗಿರೋದನ್ನು ಕೊಟ್ಟರಂತೂ ತೃಪ್ತಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. 2 ರೀತಿಯಲ್ಲಿ ಮಾಡಿರೋಂಥ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ. ಅದು ನಮ್ಮ ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ಕೊಂಡು. ನೀವು ಕೂಡ ಈ ಕಸ್ಟರ್ಡ್ ಪೌಡರ್ ಮಾಡಿ ಹಾಗೆ ಇದರಿಂದ ರೆಸಿಪೀಸ್ ಮಾಡಿ ನಿಮ್ಮ ಅನುಭವನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕಸ್ಟರ್ಡ್ ಪೌಡರ್ ನೀವು ಮಾಡಿದ್ರ? ಕಸ್ಟರ್ಡ್ ಪೌಡರ್ ಹೇಗೆ ಮಾಡಿದ್ರಿ? ಬ್ಲಾಂಡ್ ಫುಡ್, ಪನೀರ್ ಚಿಕನ್, ಪನೀರ್ ಚಿಕನ್, ಪನೀರ್ ಚಿಕನ್, ಪ್ರೋಟೀನ್ ಆಯ್ತು. ಫ್ರೂಟ್ ಕಸ್ಟರ್ಡ್ ಟ್ರೈ ಮಾಡಪ್ಪ. ಓಕೆ ಓಕೆ ಓಕೆ, ಅಮೇಜಿಂಗ್. ಕ್ರೇಜಿ ಕೂಡ ಆಗಿದೆ. ಐ ಮೀನ್ ಸಕ್ಕತ್ತಾಗಿದೆ. ಚಿಲ್ಡ್ ಆಗಿದೆಯಾ? ಚಿಲ್ಲಾಗಂತೂ ಸಕ್ಕತ್ತಾಗಿದೆ. ಗುಡ್. ಇದೆಲ್ಲ ತಿನ್ಬೇಕಾದ್ರೆ ಮಧ್ಯೆ ತಿನ್ಬಿಟ್ರೆ ಒಂಥರ ಹೆವೆನ್, ಸ್ವರ್ಗ. ಡಿಯರ್ಸ್, ಹೋಮ್ ಮೇಡ್ ಮಸಾಲೆಗಳನ್ನು ಉಪಯೋಗಿಸಿ ಅದರ ಜೊತೆಗೆ ಈ ಥರದ ಪೌಡರ್ಸ್ನ ನಾವು ಮನೇಲಿ ಮಾಡ್ಕೊಂಡು ಉಪಯೋಗಿಸೋ ಕಾರಣ ಏನಕ್ಕೆ ಅಂದರೆ ಈಗಾಗಲೇ ಸಾಕಷ್ಟು ನ್ಯೂಸ್ ಹೊರಗೆ ಬರ್ತಾ ಇದೆ ನಿಧಾನವಾಗಿ. ಹೊರಗಡೆ ಮಾರ್ಕೆಟಲ್ಲಿ ನಮಗೆ ಸಿಗುವಂಥ ಎಷ್ಟೋ ವಸ್ತುಗಳಲ್ಲಿ ಪೆಸ್ಟಿಸೈಡ್ಸ್ನ ಹಾಕಿರ್ತಾರೆ. ತುಂಬ ದಿನ ಅದು ಉಳಿಬೇಕು ಅನ್ನೋದಕ್ಕೋಸ್ಕರ. ಹಾಗೆ ವುಡ್ ಪೌಡರ್ ಅಥವಾ ಮರದ ಒಟ್ಟನ್ನು ಉಪಯೋಗಿಸಿ ಮಸಾಲೆಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಅಲರ್ಟ್ ಆಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಾರ್ಟ್ ಲಾಸ್ಟ್ ವಿಡಿಯೋನ ಕಂಟಿನ್ಯೂಯೇಷನ್. ಸಂಡೇ ಆಗಿದ್ದರಿಂದ ರೀಸ್ಟಾಕಿಂಗ್ ಅಥವಾ ನಾವು ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತೊಗೊಂಬರ್ತೀವಿ. ಸಂಜೆನೇ ಆಗೋಯಿತು, ಯಾಕಂದರೆ ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ವಿ. ಆನಂತರ ಸಂಜೆ 3 ಜನ ಹೊರಗಡೆ ಬಂದಿದ್ದೀವಿ. ಸೊ ಈ ಶೂಟ್ ಮಾಡಿರೋದನ್ನು ಅವತ್ತಿನ ವೀಡಿಯೋ ನಾನು ಯಾಕೆ ಶೇರ್ ಮಾಡಿಲ್ಲ ಅಂದರೆ ತುಂಬ ಲಾಂಗ್ ವಿಡಿಯೋ ಆಗಿ ಹೋಗಿತ್ತು. ಹಾಗಾಗಿ ಆ ಪಾರ್ಟ್ ಹಾಗೆ ಇತ್ತು, ಡಿಲೀಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಇವತ್ತಿನ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ.
ಕ್ಲೋಸಿಂಗ್ ಟೈಮ್ ಆಗೋಯ್ತಾಗಲೂ 9 ಗಂಟೆ. ಯೂಟ್ಯೂಬ್ಗೆ ನೀವು ಹೆಸರು ಹೇಳ್ಬಿಡಿ, ಹೆಂಗೆ ಫೇಮಸ್ ಮಕ್ಕಳೆಲ್ಲ ಹುಡುಗರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ನಮಗೆ ಲೋಡ್ ಮಾಡ್ಲಿಕ್ಕೆ. ಥ್ಯಾಂಕ್ಸ್ ಅಪ್ಪ. ಹರ್ಷಿತ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಐಟಮ್ ತಗೊಂಡ್ಬಿಟ್ಟಿದ್ದೆ ನಾವು ಇವತ್ತು. ಆಯ್ತು, ಬಾಯ್. ನಾಳೆಯಿಂದ ನೀವೇ ಊಟ ಮಾಡ್ಕೊಳ್ಳಿ, ಅಡುಗೆ ಮಾಡ್ಕೊಂಡು. ಸರಿ ಸರಿ. ಎಲ್ಲ ರೀಸ್ಟಾಕಿಂಗ್, ಎಲ್ಲ ಮೆಣಸಿನ್ಕಾಯಿ ರೇಟ್ ಜಾಸ್ತಿ ಆಗಿದೆ, ಹಾಗೆ ಕೆಲವು ದಿನಸಿ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಲ್ವಾ? ಮಳೆಗಾಲ ಬಂದ್ರೆ ಮೆಣಸಿನ್ಕಾಯಿ ಗುಂಟೂರು 700 ರೂಪಾಯಿ ಕೆಜಿ ಆಗುತ್ತೆ. 299 ರೂಪಾಯಿ ಇತ್ತು, ಈಗ 348 ಆಗಿದೆ. ಮಳೆ ಶುರುವಾಯಿತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ. ಏನಿದು ಝೀರೋ ಶುಗರ್ ಜ್ಯೂಸ್. ಫೈನಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಸ್ಟಾಕ್ ಮಾಡಿದ್ದೀವಿ. ಮಳೆ ಶುರುವಾಗೋಕೆ ಮುಂಚೆ, ಸ್ವಲ್ಪ ರೇಟ್ ಜಾಸ್ತಿ ಆಗೋಕೆ ಮುಂಚೆ. ಅದು ಜಾಸ್ತಿ ಕೊಡೋಣ ಅಂದ್ಬಿಟ್ರು. ಸ್ಟಾಕ್ ಖಾಲಿ ಆಗ್ಬಿಟ್ಟದೆ. ಇವಾಗ ಏನು ಮಾಡ್ತಾರೆ ಗೊತ್ತಾ, ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಎದ್ದಿಟ್ಬಿಡ್ತಾರೆ ಅಂಗಡಿಯವರೆಲ್ಲ. ಅದು ಒಂದು ಜೊತೆಗೆ ಇವಾಗ ಬೇಕಂತಾನೆ ಎತ್ತಿಟ್ಬಿಡ್ತಾರೆ, ಸ್ಟಾಕ್ ಇಲ್ಲ ಅಂತಾರೆ, ರೇಟ್ ಜಾಸ್ತಿ ಮಾಡಿಬಿಟ್ಟು ಮಾರ್ತಾರೆ ಅಂಗಡಿಯವರು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಂದ್ವಿ. ಒಂದು 50 kg ಬ್ಯಾಡಗಿ, 20 kg ಗುಂಟೂರು. ಮಣ್ಕಟ್ಟು ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಬೇರೆ ಕಡೆ ತರಬೇಕು, ಅಲ್ಲಿ ಇಲ್ಲವೇ ಇಲ್ಲ. ಬಾಯ್. ಸಂಡೇ ಅಂತ ಅನ್ಕೊಳ್ಳೋ ಅಷ್ಟು ಸಂಡೇ ಮುಗ್ದೆ ಹೋಗಿರುತ್ತೆ. ಇವತ್ತೇನು ಸ್ಪೆಷಲ್ಲು ಏನಿಲ್ಲ, ಹೊರಗಡೆ ಹೋಗಿದ್ದು ಬಂದಿದ್ದು, ಸ್ವಲ್ಪ ನಿದ್ದೆ ಮಾಡಿದ್ದು, ಮತ್ತೆ ಎದ್ದು ಹೋಗಿ ರೀಸ್ಟಾಕಿಂಗ್ ಮಾಡಿದ್ದು, ಐಟಮ್ ತೊಗೊಂಬಂದಿದ್ದು ಅಷ್ಟೇ ಆಗೋಯ್ತು. ಮುಗ್ದೆ ಹೋಯ್ತು. ಆಚೆ ಹೋದ ಟೈಮ್ ಆಗುತ್ತಾ? ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ?